ನಮಸ್ಕಾರ. ನಮಸ್ತೆ. ನನ್ನ ಆತ್ಮೀಯ ರೈತ ಬಾಂಧವರಿಗೆ ನಾನು ಹಾಲಪ್ಪ ನಿಂಗಪ್ಪ ಪಿಡಾಯಿ, ತಾಲೂಕು ರಾಯಬಾಗ, ಜಿಲ್ಲಾ ಬೆಳಗಾವ. ಈ ಭಾಗದ ರೈತರಿಗೆ ನಿರಂತರವಾಗಿ 15 ವರ್ಷಗಳ ಕಾಲ ಕೃಷಿ ಸಲಹೆ ಸೂಚನೆ ನೀಡುತ್ತಾ ಬಂದಿದ್ದೇನೆ. ಅದೇ ರೀತಿಯಾಗಿ ನೀವು ವೀಕ್ಷಿಸುತ್ತಿರುವ ಈ ಕಬ್ಬ ತರು ತಂದು ಹಚ್ಚಿ ಅಗಿ ಮಾಡ್ಯಾರು. ಕಬ್ಬ ಹಚ್ಚುವಾಗ ಒಂದ ಕಣ್ಲೆ ಒಂದ ಗಳ ಅಷ್ಟೇ ಇರ್ತದ. ಈ ಕಬ್ಬಿಗೆ ನಾವು ಡ್ರಂಚಿಂಗ್ ಕೊಟ್ಟಿದ್ದೆವು. ರೈತರ ಹೆಸರ ನಿಮ್ಮ ಹೆಸರು ಎರಡು ಸ್ವಲ್ಪ. ಭೀಮಪ್ಪ ಚೆನ್ನಪ್ಪ ದೇಸಾಯಿ, ಕಟಕವಾಯಿ, ತಾಲೂಕು ರಾಯಬಾಗ, ಜಿಲ್ಲಾ ಬೆಳಗಾವಿ. ಈ ಕಬ್ಬಿಗೆ ನೀವು ನಮ್ಮ ಕಡೆಯಿಂದ ಕೃಷಿ ಸಲಹೆ ತಗೊಂಡೋದಕ್ಕೆ ನಿಮ್ಗೆ ಏನು ಅನುಕೂಲ ಆಗೈತೆ? ಅನುಕೂಲ ಆಗೈತೆ. ಈ ಭಾಗದ ಸುತ್ತಮುತ್ತ ರೈತರಿಗೆಲ್ಲ ನೀವು ಅನುಕೂಲ ಆಗೈತೆ? ಅನುಕೂಲ ಆಗೈತೆ. ಸರ್, ಈಗ ನಮ್ಮ ಕಂಪನಿ ಸರ್ ಇವ್ರೆ ಅಗ್ರಿಜೋಲ್ ಕಂಪನಿ ವತಿಯಿಂದ ಸರ್ ತಮ್ಮ ಹೆಸರೇನಂದ್ರಿ? ಭೀಮಪ್ಪ ಚೆನ್ನಪ್ಪ ದೇಸಾಯಿ ಅವರು. ಇನ್ನು ಕಬ್ಬು ಬೆಳಕ ಎಷ್ಟು ವರ್ಷ ಸರ್? ಒಂದು 20 ವರ್ಷ ಸರ್. ಈಗ ನೀವು ಇವ್ರ ಹತ್ರಕ್ಕಿಂತ ಮುಂಚೆ ರೀ ಏನ್ ನಿಮ್ ಬೇಸಾಯ ಪದ್ಧತಿಗಳನ್ನ ಬಳಸ್ತಿದ್ರಿ, ಅದಕ್ಕೂ ಮತ್ತೆ ಇದಕ್ಕೂ ಏನಾರ ವ್ಯತ್ಯಾಸ ಅನಿಸ್ತೈತ್ರಿ ನಿಮ್ಗೆ? ಈಗ ವ್ಯತ್ಯಾಸ ಅನಿಸ್ತೈತ್ರಿ. ಎದ್ರಾಗ ವ್ಯತ್ಯಾಸ ಅನಿಸ್ತೈತ್ರಿ? ಈಗ ಏನ ಔಷಧಿ ತಂದ್ ಹಾಕಿದ್ರಲ್ಲ. ಹಾ ರೀ. ಇವಾಗ ಮರಿ ಬರೋದು ಮೊದಲು ಯಾವ ತರ ಐತ್ರಿ? ಮೊದಲ್ ಕಡಿಮೆ ಐತ್ರಿ, ಈಗ ಮರಿ ಬರೋದು ಹೆಚ್ಚೈತ್ರಿ. ಮತ್ ನಿಮ್ಗೆ ಇದರಿಂದ ಸಂತುಷ್ಟ ಇದೀರಿ ನೀವು? ಹೌದ್ರಿ. ಹಾ ರೀ. ಅದನ್ನೇ ನಾ ನಮ್ಗೆ ಕೇಳಕಂತೇಳಿ ಇದ್ ಮಾಡಿದೆ. ನಮ್ದು ಅಗ್ರಿಜೋಲ್ ಅಂತೇಳಿ ಕಂಪ್ನಿ ಇದು ನಾಸಿಕ್ ಕಂಪ್ನಿ ಇದೆ ರೀ, ಮಹಾರಾಷ್ಟ್ರದ್ದು. ಇವ್ರದ್ದು ಈ ತರ ಎಲ್ಲಾ ಹಾರ್ಮೋನ್ಸ್ ಅಂದ್ರೆ ಹಾರ್ಮೋನ್ಸ್ ಅಲ್ರಿ, ಈ ಮ್ಯಾಗ್ನೇಷಿಯಂ ನೈಟ್ರೇಟ್ ಇಲ್ಲಿ ಯಾರ್ದು ಸಿಗಲ್ಲ ರೀ. ನಮ್ದು ಒಂದೇ ಸಿಗುತ್ತೆ ಅದು ಬಹಳ. ಅದ್ ಚೆನ್ನಾಗಿದೆ ರೀ. ಅದನ್ನ ನೀವು ಬೆಳವಣಿಗೆ ಒಂದನೇ ತಿಂಗಳು ಮರಿ ಹೊಡೋ ಟೈಮ್ ಅಲ್ರಿ, ಆಮೇಲೆ 3ನೇ ತಿಂಗಳು ಏನ್ ಗೊಬ್ಬರ ಕಟ್ತೀರಿ ನೋಡ್ರಿ, ಅವಾಗ ಒಂದು 10 kg ವರೆಗೆ ಕೊಟ್ರಂದ್ರೆ ಎಕರೆಗೆ ನಿಮ್ಮ ಕಬ್ಬಿನಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡಬಹುದು ಮತ್ತು ಕಬ್ಬಿನ ಕ್ವಾಲಿಟಿ ಬರುತ್ತ್ರಿ. ನೀವು ಆದಷ್ಟು ಇದನ್ನ ಕೊಟ್ಟ ಮೇಲ್ರಿ ಸ್ವಲ್ಪ ಫಾಸ್ಫರಸ್ ಜಾಸ್ತಿ ಮಾಡ್ಬೇಕು. ಫಾಸ್ಫರಸ್ ಜಾಸ್ತಿ ಕೊಡೋದ್ರಿಂದ ಏನಾಗೈತ್ರಿ, ನಾಳೆ ನಿಮ್ಗೆ ಕಬ್ಬ ಹೋಗಿ ಇದು ಹೊಡಿಯಂಗಿಲ್ಲ, ಏನಂತೀರಿ, ಬೆಂಡ್ ಹೊಡಿದ್ರು ಒಳಗ ಪೂರ ತುಂಬ್ಕೋತೈತ್ರಿ. ಬಟ್ ನೀವು ಸಂತುಷ್ಟ ಅದಿರಿ? ಓಕೆ ರೀ, ಅದಕ್ಕೆ ಕೇಳಾಗತ್ತೆ ಅದನ್ನ ನಿಮ್ಗೆ ಇದ್ ಮಾಡಿದ್ವಿ. ನಿಮ್ಮಿಂದ ನಮ್ಗ ಚಲೋ ಸಲಹೆ ಸಿಕ್ತು ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ನಮಸ್ತೆ ರೀ. ಆಟೋಮೆಟಿಕ್ ಬಂದಾಕೈತೇನ್ರಿ ಮಾಹಿತಿ? ಕಬ್ಬ ಅತಿ ಹೆಚ್ಚಿನ ಪ್ರಮಾಣದಾಗ ಮರಿ ಹೊಡೆಸ್ಕೊಂಡಿರ್ತಕ್ಕಂಥದ್ದಿಂದ ನೀವು ವೀಕ್ಷಿಸಿರ್ತಕ್ಕಂಥದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ರೈತರು ತಮ್ಮ ಬೆಳೆಗಳಲ್ಲಿ ಒಂದು ಉತ್ತಮವಾದ ಇಳುವರಿಗಳನ್ನು ತೆಗೆಯಲೆಂದು ನಾವು ವಿನಂತಿಸುತ್ತೇವೆ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಹೃದಯಪೂರ್ವಕ ಅಭಿನಂದನೆಗಳು.